ಹಲೋ ನಮಸ್ತೆ, ನಾನು ನಿಮ್ಮ ಅಶ್ವಿನಿ ಪ್ರದೀಪ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಸ್, ಇವತ್ತಿನ ಈ ವ್ಲಾಗಲ್ಲಿ ನಮ್ಮ ಮರಸಣಿಗೆ ಗ್ರಾಮದ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಾದ ನಾಗಪ್ರತಿಷ್ಠೆ ಹಾಗೂ ದೈವಗಳ ದರ್ಶನದೊಂದಿಗೆ ದೈವದ ಪುನಃ ಪ್ರತಿಷ್ಠೆ ಯಾವ ರೀತಿ ಆಯಿತು ಅಂತ ತೋರಿಸ್ತೀನಿ. ಸೊ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಐ ಆಮ್ ಶ್ಯೂರ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಆಕ್ಚುಲಿ ದಿಸ್ ವ್ಲಾಗ್ ಈಸ್ ಅ ಕಂಟಿನ್ಯೂಷನ್ ಆಫ್ ದ ಪ್ರೀವಿಯಸ್ ಒನ್, ಬಿಕಾಸ್ ಇವತ್ತಿನ ದಿನ ನಡೀತಿರುವಂತಹ ನಾಗಪ್ರತಿಷ್ಠೆ ಹಾಗೂ ದೈವಗಳ ಪ್ರತಿಷ್ಠೆಯ ಕುರಿತಾಗಿ ಹಿಂದಿನ ದಿನ ಏನೆಲ್ಲ ಪ್ರೊಸೀಜರ್ ಇದೆ ಅನ್ನೋದನ್ನ ನಾನು ಆ ವ್ಲಾಗಲ್ಲಿ ತಿಳಿಸಿದ್ದೀನಿ. ಸೊ ಅದನ್ನು ನೋಡ್ಕೊಂಬಂದ್ರೆ ಇಲ್ಲಿ ಕ್ಲೀನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆ್ಯಂಡ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಸ್ಟಾರ್ಟ್ ಆಗಿ ಆ್ಯಕ್ಚುಲಿ ಇವತ್ತು ಬೆಳಗಿನ ತಿಂಡಿ ದೇವಸ್ಥಾನದಲ್ಲೇ ಅರೇಂಜ್ ಮಾಡಿದ್ರು ನಮಗೆಲ್ಲರಿಗೂ. ಹಾಗಾಗಿ ನಾವು ತಿಂಡಿ ಮುಗಿಸ್ಕೊಂಡು ದೇವಸ್ಥಾನದ ಒಳಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 10 o'clock ಆಗಿತ್ತು. ಇಲ್ಲಿ ನಾಗಪ್ರತಿಷ್ಠೆಗೆ ಸಂಬಂಧಿಸಿದಂತಹ ಹೋಮ ಕೂಡ ಸ್ಟಾರ್ಟ್ ಆಗಿತ್ತು. ಬಟ್ ಪ್ರದೀಪ್ ಬೇಗ ಬಂದು ತಿಂಡಿ ಮುಗಿಸಿ ಇಲ್ಲಿ ಸಣ್ಣ ಪುಟ್ಟ ಕೆಲಸಕ್ಕೆ ರೆಡಿ ಆಗಿಬಿಟ್ಟಿದ್ರು. ಸೊ ಇಲ್ಲಿ ನಾಗನಿಗೆ ಎಳ್ನೀರು ಅಭಿಷೇಕಕ್ಕಾಗಿ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಾಗಪ್ರತಿಷ್ಠೆ ಹೋಮದ ಪೂರ್ಣಾಹುತಿ ಹಾಗೂ ಮಂಗಳಾರತಿ ಆಗ್ತಾ ಇದೆ. ಆ್ಯಕ್ಚುಲಿ ದೇವಸ್ಥಾನದಲ್ಲಿ ನಾಗಪ್ರತಿಷ್ಠೆ ಆಗದೆ ಸುಮಾರು ವರ್ಷಗಳೇ ಆಗಿತ್ತು. ಅದ್ರ ಮಧ್ಯೆ 2 ನಾಗರಕಲ್ಲುಗಳು ಭಿನ್ನ ಕೂಡ ಆಗಿತ್ತು. ಸೊ ಭಿನ್ನವಾಗಿರುವಂತಹ ನಾಗರಕಲ್ಲುಗಳನ್ನ ಇಟ್ಕೊಂಡ್ಲೂಬಾರ್ದು, ಪೂಜಿಸ್ಲೂಬಾರ್ದಲ್ವಾ. ಸೊ ಅದನ್ನ ಹೊಳೆಗೆ ಹೋಗಿ ಬಿಟ್ಟು ಬಂದ್ರು. ಆ್ಯಂಡ್ ಹೊಸ 5 ಹೆಡೆಯ ನಾಗರಕಲ್ಲನ್ನ ತಗೊಂಡ್ ಬಂದ್ರು. ಇಲ್ಲಿ ಫಸ್ಟ್ ಇಬ್ರು ತಗೊಂಡ್ ಹೋದ್ರಲ್ಲ, ಅದೇ ಹೊಸ ಕಲ್ಲು. ಸೊ ಇದಕ್ಕೆ 22,000 ಆಯ್ತು ಅಂತ ಹೇಳ್ತಿದ್ರು ಮಾವ. ಆ್ಯಂಡ್ ಫೈನಲಿ ನಾಗಪ್ರತಿಷ್ಠೆಯ ಪೂರ್ವಭಾವಿ ಧಾರ್ಮಿಕ ವಿಧಿವಿಧಾನಗಳನ್ನೆಲ್ಲ ಮುಗಿಸಿದ್ಮೇಲೆ ನಾಗರಕಟ್ಟೆಗೆ ಬಂದು ನಾಗರಕಲ್ಲನ್ನ ಇಡೋದ್ರ ಮೂಲಕ ಪ್ರತಿಷ್ಠೆ ಮಾಡಲಾಯಿತು. ಅಂಡ್ ಪ್ರತಿಷ್ಠೆಯ ನಂತರ ನಾಗನಿಗೆ ಸಲ್ಲಿಸಬೇಕಾದಂತಹ ಒಂದಷ್ಟು ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಲಾಯಿತು. ಅಂಡ್ ಫೈನಲಿ ನಾಗಪ್ರತಿಷ್ಠೆಯ ಕೊನೆ ಹಂತ 8 ಜನ ಬ್ರಾಹ್ಮಣ ಬ್ರಹ್ಮಚಾರಿಗಳನ್ನ ಕೂರಿಸಿ ಬ್ರಹ್ಮಚಾರಿ ಪೂಜೆ ಮಾಡೋದ್ರ ಮೂಲಕ ನಾಗಪ್ರತಿಷ್ಠೆಯ ಎಲ್ಲ ಹಂತಗಳನ್ನ ಕೂಡ ನೆರವೇರಿಸಲಾಯಿತು. ಎಸ್, ಫೈನಲಿ ನಾಗಪ್ರತಿಷ್ಠೆ ಆಯಿತು. ಆ್ಯಂಡ್ ಈಗ ದೈವ ಪ್ರತಿಷ್ಠೆಗಾಗಿ ಇಲ್ಲಿ ಮಲಗಿಸಿರುವಂತಹ ದೈವಗಳನ್ನೆಲ್ಲ ಎಪ್ಸಿ ಕೂರಿಸಿದ್ದಾರೆ. ಎಸ್, ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ನಲ್ಲ, ಪಿಲ್ಲೋ, ಬೆಡ್ ಸ್ಪ್ರೆಡ್, ಬೆಡ್ಶೀಟ್ ಹಾಕಿ ಎಷ್ಟು ಚೆನ್ನಾಗಿ ದೈವಗಳನ್ನ ಮಲಗಿಸಿದ್ರು ಅಂತ. ಸೊ ಅದಕ್ಕೆ ಹೇಳಿದ್ದು ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಅಂತ. ಸೊ ನೋಡದೇ ಇರೋರು ಮಿಸ್ ಮಾಡದೆ ನೋಡಿ. ನೋಡು, ಬಾಳೆಗೊನೆ, ಊರಲ್ಲೂ ಬಾಳೆಗೊನೆ ಇದೆ. ಎಷ್ಟು ಚಂದ ಮಾಡಿ ಕಟ್ಟಿದ್ದಾರೆ. ವಾಟ್ ಎವರ್, 3ಕ್ಕೂ ಅದು ಈ ಸೈಡ್ ಆಗೇ ಬಿಡಿಸಿದ್ದಾರೆ. ನಾಗಲಮ್ಮಂಗೆ ಪೀಠ ಇಲ್ವಾ? ಈ ಥರ ಪೀಠ ಕೆಳಗಡೆ ಏನಾದ್ರು ಸಿಮೆಂಟ್ ಇಂದೇನಾ ನಾಗಲಮ್ಮಂಗೆ ಇದು? ಅಂಡ್ ಈಗ ನಾನು ತೋರಿಸ್ತಿರೋದು ದೈವಗಳನ್ನ ಕೂರಿಸೋದಕ್ಕೋಸ್ಕರನೇ ಹೊಸದಾಗಿ ಮಾಡಿರುವಂತಹ 3 ಕೋಣೆಗಳು, ಐ ಮೀನ್ ರೂಮ್ಸ್. ಅಂಡ್ ಕೂರಿಸೋದಕ್ಕೆ ಪೀಠವನ್ನ ಕೂಡ ಹೊಸದಾಗಿ ಮಾಡಲಾಯಿತು. ಅಂಡ್ ಈ ಮರದ ಪೀಠಗಳನ್ನ ಸ್ವತಃ ಪ್ರದೀಪೆ ಮಂಗಳೂರಿಗೆ ಹೋಗಿ ತಗೊಂಡ್ ಬಂದ್ರು. ಅಂಡ್ ಅರ್ಥ ಎಲ್ಲಾ ಪಾರ್ಟ್ಸ್ ನ ಸೆಪರೇಟ್ ಮಾಡಿ ತಗೊಂಡ್ ಬಂದಿದ್ರು. ಅಂಡ್ ತಂದ ಮೇಲೆ ಈ ರೀತಿ ಜಾಯಿಂಟ್ ಮಾಡಿ ಕೂರಿಸಿದ್ದಾರೆ. ಸೊ 2 ಮರದ ಪೀಠಗಳನ್ನ ತಂದಿದ್ದಾರೆ. ಹಾಗೆ ನಾಗಲಮ್ಮಂಗೆ ಕಲ್ಲು ಹಾಗೆ ಸಿಮೆಂಟ್ ಬಳಸಿ ಪೀಠ ಮಾಡಿದ್ದಾರೆ. ನೀವೀಗ ನೋಡ್ತಿರೋದು ದೈವದ ಆಯುಧ ಅಥವಾ ಭಂಡಾರವನ್ನು ಗೌಡ್ರ ಮನೆಯಿಂದ ಸೀದಾ ದೇವಸ್ಥಾನಕ್ಕೆ ತೆಗೆದುಕೊಂಡು ಬರ್ತಿರೋದು. ಆ್ಯಂಡ್ ಇದನ್ನು ಗೌಡ್ರ ಮನೆಗೆ ಹೋಗಿ ತೆಗೆದುಕೊಟ್ಟಿದ್ದು ಮಾವ. ಎಸ್, ಈ ಪುಟ್ಟ ಒಂದು ಅಧಿಕಾರ ಹಿಂದಿನ ಕಾಲದಿಂದಲೂ ನಮ್ಮ ಮನೆತನಕ್ಕಿದೆ. ಅಂಡ್ ಇಲ್ಲಿ ದೈವದ ಆಯುಧ ಅಥವಾ ಭಂಡಾರವನ್ನ ದೇವಸ್ಥಾನಕ್ಕೆ ತರುವಂತಹ ಟೈಮಲ್ಲೇನೆ ಪಂಜುರ್ಲಿ ದೈವದ ದರ್ಶನ ಪಾತ್ರಿಗಳ ಮೇಲೆ ದರ್ಶನ ಬಂದಿರುವಂತದ್ದು. ಅಲ್ಲಿ ದರ್ಶನ ಪಾತ್ರಿಗಳು ದೇವರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸುವಂತಹ ಸಂದರ್ಭದಲ್ಲಿ ತಂದಿರುವಂತಹ ದೈವದ ಭಂಡಾರವನ್ನ ಈ ರೀತಿ ಒಂದರ ಪಕ್ಕ ಒಂದು ಜೋಡಿಸಿಡ್ಲಾಯಿತು. ಇದರೊಂದಿಗೆ ದೈವದ ಪುನಃ ಪ್ರತಿಷ್ಠೆ ವಿಧಿವಿಧಾನಗಳು ಸ್ಟಾರ್ಟ್ ಆಯಿತು. ಆ್ಯಂಡ್ ಫಸ್ಟ್ಲಿ ನೀವೀಗ ನೋಡಿದ್ದು ರಾಜದೇವತೆ ದೈವ. ಸೊ ಈ ದೈವದ ದರ್ಶನ ಪಾದ್ರಿಗಳು ಇಲ್ಲದೆ ಇರೋ ಕಾರಣ ಸಿಂಪಲ್ ಆಗಿ ರಾಜದೇವತೆಯನ್ನ ಹೊತ್ತು ದೇವರ ಗರ್ಭಗುಡಿಯ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ದೈವದ ಕೋಣೆಗೆ ತಂದಿಟ್ಟು ಪೂಜೆ ಮಾಡೋದ್ರ ಮೂಲಕ ರಾಜದೇವತೆಯ ಪುನಃ ಪ್ರತಿಷ್ಠೆ ಆಯಿತು.
ರಾಜದೇವತೆ ದೈವದ ಪ್ರತಿಷ್ಠೆಯ ನಂತರ ನಾಗಲಮ್ಮ ದೈವದ ಪ್ರತಿಷ್ಠೆಯ ವಿಧಿವಿಧಾನ ಸ್ಟಾರ್ಟ್ ಆಯಿತು. ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅನ್ಕೊಳ್ತೀನಿ. ಆ ನಾಗಲಮ್ಮ ದೇವಿಯ ಮೂರ್ತಿನ ಇಟ್ಕೊಂಡಿರೋರು ಆ ದೈವದ ದರ್ಶನ ಪಾತ್ರಿಗಳೇ. ಅಂಡ್ ಅವ್ರು ನಡೀತಿರೋದನ್ನ ಅಬ್ಸರ್ವ್ ಮಾಡಿ ಎಷ್ಟು ಕ್ರಾಸ್ ಆಗಿ ನಡೀತಾ ಇದ್ದಾರೆ, ಒಳ್ಳೆ ಹಾವು ಹರಿದ ರೀತಿಲಿ. ಇದನ್ನೆಲ್ಲ ನೋಡಿ ನಂಗೆ ಒಂಥರ ಶಾಕ್ ಆಗಿತ್ತು. ಅಂಡ್ ಇದೇ ಫಸ್ಟ್ ಟೈಮ್ ನಾನು ಇದನ್ನ ನೋಡ್ತಾ ಇರೋದು. ಸ್ವಲ್ಪ ಹೆದರಿಕೆನೂ ಆಗ್ತಾ ಇತ್ತು. ಹಾಗಾಗಿ ನಾನು ತೀರಾ ಮುಂದೆ ಹೋಗಿ ಅವರನ್ನ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಲಿಲ್ಲ. ಹಾಗಾಗಿ ದರ್ಶನ ಪಾತ್ರಿಗಳು ನಿಮಗೆ ಅಷ್ಟು ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಅನ್ಸುತ್ತೆ. ಬಟ್ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿದೆ. ಅಂಡ್ ಫೈನಲಿ ದೈವದ ಕೋಣೆಯಲ್ಲಿ ತಂದು ಇರಿಸೋದ್ರ ಮೂಲಕ ನಾಗಲಮ್ಮ ದೈವದ ಪ್ರತಿಷ್ಠೆ ಮಾಡಲಾಯಿತು. ಅಂಡ್ ಇನ್ನೂ ಅವ್ರ ದೇಹದಲ್ಲಿ ವೈಬ್ರೇಷನ್ ಇದೆ. ಆಕ್ಚುಲಿ ಇದಾದ್ಮೇಲೆ ನಾನು ಅವ್ರ ಜೊತೆ ಸಣ್ಣ ಒಂದು ಇಂಟರ್ವ್ಯೂ ತಗೊಂಡೆ. ನಿಮಗೆ ಎಷ್ಟು ವರ್ಷದಿಂದ ಈ ರೀತಿ ದರ್ಶನ ಬರ್ತಿದೆ ಅಂತ ಕೇಳಿದಾಗ ಅವರು ಒಂದಷ್ಟು ವಿಷಯಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡ್ರು. ಸೊ ಕೇಳೋದಕ್ಕಂತೂ ನಂಗೆ ಶಾಕ್ ಆಯ್ತು. ಅವ್ರ ದೈವ ದರ್ಶನ ಈ ತರದೆಲ್ಲ ಏನು ಬೇಡ ಅಂತ ಕೈಕಟ್ ಕೂತವರಿಗೆ ಮಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಿದ್ದು ಹೇಗೆ. ಅಂಡ್ ದರ್ಶನ ಪಾದ್ರಿಗಳಾದ್ಮೇಲೆ ಅವ್ರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಯ್ತು ಎಲ್ಲದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ನೋಡೋ ಇಂಟ್ರೆಸ್ಟ್ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ನೆಕ್ಸ್ಟ್ ವ್ಲಾಗಿಗೆ ವೇಟ್ ಮಾಡ್ತಾ ಇರಿ. ಅಂಡ್ ಇಲ್ಲಿ ನೀವು ನೋಡ್ತಿರೋ ಹಾಗೆ ದರ್ಶನ ಆದ್ಮೇಲೆ ದರ್ಶನ ಪಾದ್ರಿಗಳು ಪ್ರಸಾದವನ್ನ ಕೊಡ್ತಿರೋ ಅಂಥದ್ದು. ನಾಗಲಮ್ಮ ದೈವದ ಪ್ರತಿಷ್ಠೆಯ ನಂತರ 3 ದೈವಗಳ ಕೋಣೆಯ ಮೇಲೆ ಈ ರೀತಿ ಪಂಚಲೋಹ ಶಿಖರವನ್ನು ಪ್ರತಿಷ್ಠಾಪಿಸಲಾಯಿತು. ಅಂಡ್ ಅದಕ್ಕೆ ಇಲ್ಲಿ ಹೂವು, ಅರಳು ಹಾಗೆ ಅಲ್ಲೇ ಇದ್ದಂತಹ ಭಕ್ತರಿಂದ ಸಂಗ್ರಹಿಸಿದಂತಹ ಕಾಣಿಕೆಯನ್ನ 3 ಶಿಖರಗಳ ಮೇಲೆ ಅಭಿಷೇಕ ಮಾಡುವಂತೆ ಹಾಕಿದ್ರು. ಎಂತ ಮಾಡ್ತಿದ್ದೀರಾ ಮಿಸ್ಟರ್ ಪ್ರದೀಪ್? ಪ್ರಸಾದಕ್ಕ ದರ್ಶನ ಬಂದಾಗ ಸೆಪ್ರೇಟ್ ಮಾಡ್ತಿದ್ದೀರಾ? ಇಷ್ಟು ಇದ್ರ ಕಮ್ಮಿ ಅಲ್ಲ, ಅದು ಒಂದು ಕೆಲಸ. ಮೈ ಗುಡ್ನೆಸ್, ಬಿಜಿ, ಸೂಪರ್ ಬಿಜಿ. ರಾಜದೇವತೆ ನಾಗಲಮ್ಮ ದೈವದ ಪ್ರತಿಷ್ಠೆಯ ನಂತರ ಈ ಒಂಟಿ ಪಂಜುರ್ಲಿ ದೈವ ದರ್ಶನ ಸ್ಟಾರ್ಟ್ ಆಯಿತು. ಅಂಡ್ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದಾಗೆ ದರ್ಶನ ಪಾದ್ರಿಗಳಿಗೆ ದರ್ಶನ ಬರುವ ಆರಂಭದಲ್ಲಿ ಅವರಿಗೆ ಬೇಕಾದಂತಹ ಆಯುಧಗಳನ್ನು ಕೊಡೋದು ನಮ್ಮ ಮನೆತನದವರೇ ಅಂತ. ಅಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಮಾವ ಕೊಡ್ತಾ ಇದ್ದಾರೆ. ಅಂಡ್ ಮಾವ ಇಲ್ದಿದ್ರೆ ಪ್ರದೀಪೇ ಕೊಡಬೇಕು. ಅಂಡ್ ಇಲ್ಲಿ ಒಂಟಿ ಪಂಜುರ್ಲಿಯ ಜೊತೆ ಮಹಾಮಾಯಿ ದೈವದ ದರ್ಶನವಾಗ್ತಾ ಇದೆ. ಬಟ್ ಯಾರ್ಯಾರು ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಿದೆಯೇನೋ? ಎಸ್, ನಾನು ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಬೆಂಕಿ ಪಂಜನ್ನ ಎದೆ ಹತ್ರನೇ ಹಿಡ್ಕೊಂಡಿದ್ದಾರೆ ನೋಡಿ. ಅವರು ಒಂಟಿ ದೈವದ ದರ್ಶನ ಪಾದ್ರಿಗಳು. ಇಲ್ಲಿ ಹಿಂದೆ ಇದಾರಲ್ಲ, ಈಗ ನಾನು ತೋರಿಸಿದ್ದೇನಲ್ಲ, ಇವರು ಮಹಾಮಾಯಿ ದೈವದ ದರ್ಶನ ಪಾದ್ರಿ. ಅಂಡ್ ಒಂಟಿ ದರ್ಶನ ಪಾದ್ರಿಗಳ ಬಲಭಾಗದಲ್ಲಿರೋರು, ಐ ಮೀನ್ ಕತ್ತಿ ಗುರಾಣಿ ಹಿಡ್ಕೊಂಡಿದಾರಲ್ಲ, ಅವರು ಪಂಜುರ್ಲಿ ದೈವದ ದರ್ಶನ ಪಾದ್ರಿ. ಅಂಡ್ ಇಲ್ಲಿ ಒಂಟಿ ಪಂಜುರ್ಲಿ ಮಹಾಮಾಯಿ ದೈವಗಳು ನಾಗಲಮ್ಮ ದೈವದೊಂದಿಗೆ ಸಂದರ್ಶನ ಮಾಡ್ತಿರೋಂಥದ್ದು. ಆ್ಯಕ್ಚುಲಿ ಅವ್ರುಗಳು ಆಡ್ತಿದ್ದ ಮಾತುಗಳು ಯಾವುದು ಕೂಡ ಸ್ಪಷ್ಟವಾಗಿ ಅರ್ಥವಾಗ್ತಿರಲಿಲ್ಲ ನನಗೆ. ಮೇ ಬಿ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀನಲ್ಲ, ಅದಕ್ಕಿರ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರ, ಇಲ್ಲಿ ಒಂಟಿ ದರ್ಶನ ಪಾದ್ರಿಗಳಿದಾರಲ್ಲ, ಐ ಮೀನ್ ಇಲ್ಲಿ ಎದುರುಗಡೆ ಇರೋರು, ಅವ್ರ ಏಜ್ ಆಲ್ಮೋಸ್ಟ್ ಅಬೌವ್ 80 ಇರ್ಬೋದು. ಸೊ ಈ ಒಂದು ವಯಸ್ಸಲ್ಲಿ ಇಷ್ಟೊಂದು ಸ್ಟ್ಯಾಮಿನಾ ಹೇಗೆ ಅಂತ ನಾನಂತೂ ಶಾಕ್ ಆಗಿದ್ದೆ. ಅಫ್ಕೋರ್ಸ್ ಸುಸ್ತಾಗಿರೋದು ಕಾಣುತ್ತೆ, ಬಟ್ ಈ ಏಜಲ್ಲಿ ಬೇರೆ ಯಾರೇ ಆಗಿದ್ರು ಅವ್ರ ಬಾಡಿ ಕಂಟ್ರೋಲ್ ತಪ್ಪಿ ಅನ್ಕಾನ್ಷಿಯಸ್ ಆಗ್ತಿದ್ರೇನೋ, ಬಟ್ ಇವರು ಹೇಗೋ ಮ್ಯಾನೇಜ್ ಮಾಡಿದ್ರು ಎಂಡ್ವರೆಗೂ. ಸೊ ಐ ವಾಸ್ ಕಂಪ್ಲೀಟ್ಲಿ ಶಾಕ್.
ಆ್ಯಂಡ್ ಇದ್ರ ಮಧ್ಯೆ ಅವ್ರುಗಳು ಸ್ವೆಟ್ ಬರೆಸ್ತಿದ್ರಲ್ಲ ಅವರಿಗೂ ಈ ರೀತಿ ವೈಬ್ರೇಷನ್ ಸ್ಟಾರ್ಟ್ ಆಯಿತು, ಯಾಕೆ ಅಂತ ಗೊತ್ತಿಲ್ಲ. ಸೊ ಹಿಂಗಾಗುತ್ತಂತೆ ಕೆಲವರಿಗೆ. ನಾನಂತೂ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಒಂದಾದ್ಮೇಲೆ ಒಂದು ಆಶ್ಚರ್ಯಗಳು ಕಾಣ್ತಾ ಇತ್ತು ನನಗೆ. ಆ್ಯಂಡ್ ಇಲ್ಲಿ ನೀವೇ ನೋಡ್ತಿರೋ ಹಾಗೆ ಅವ್ರುಗಳಿಗೆ ಕುಡಿಯೋದಕ್ಕೆ ಕೊಡ್ತಿದ್ದಾರೆ, ಎಳ್ನೀರು ಹಾಲು ಅಂತ ಎಲ್ಲ ರೆಡಿ ಮಾಡಿ. ಸೊ ಫೈನಲಿ ಎಂಡಿಗೆ ಬಂತು. ಆ್ಯಕ್ಚುಲಿ ನಮ್ಮ ದೇವಸ್ಥಾನದಲ್ಲಿ ಈ ರೀತಿ ಒಂಟಿ ಪಂಜುರ್ಲಿ ಮಾರಿಯಮ್ಮನ ದರ್ಶನ ವರ್ಷಕ್ಕೆ 3 ಬಾರಿ ಆಗುತ್ತೆ. ಒಂದು ಗೌರಿ ಹಬ್ಬದ ಟೈಮಲ್ಲಿ, ಹಾಗೆ ನವರಾತ್ರಿ ದಶಮಿಯಲ್ಲಿ, ಆ್ಯಂಡ್ ಆಲ್ಸೋ ಡಿಸೆಂಬರ್ ಟೈಮಲ್ಲಿ, ಅಂದರೆ ಹೊಸ ಅಕ್ಕಿ ಹಬ್ಬ ಅಂತ ಆಗುತ್ತೆ. ಸೊ ಆ ಟೈಮಲ್ಲಿ ಈ ರೀತಿ ದರ್ಶನ ನೋಡೋದಕ್ಕೆ ಸಿಗುತ್ತೆ. ಬಟ್ ಮದುವೆಯಾಗಿ ಇಷ್ಟು ವರ್ಷ ಆದರೂ ಕೂಡ ನನಗೆ ಇದನ್ನು ನೋಡೋ ಅವಕಾಶನೇ ಸಿಗಲಿಲ್ಲ. ಸೊ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಬಿಕಾಸ್ ಹಬ್ಬ ಟೈಮಲ್ಲಿ ಆಗಿರೋದ್ರಿಂದ, ಅದು ಬೆಳಿಗ್ಗೆನೇ ಆಗೋದ್ರಿಂದ ಹಬ್ಬ ಅಡುಗೆ ಅಂತ ನಾವು ಮನೇಲೇ ಬ್ಯುಸಿಯಾಗಿರ್ತೀವಿ. ಸೊ ಎವ್ರಿ ಟೈಮ್ ಮಾವ ಮತ್ತು ಪ್ರದೀಪ್ ಮಾತ್ರ ಬಂದು ಹೋಗಂಗೆ ಆಗುತ್ತೆ. ಆ್ಯಂಡ್ ನೀವೇ ನೋಡಿದಾಗೆ ದರ್ಶನ ಪಾತ್ರಿಗಳಿಗೆ ಎಳ್ನೀರು ಜ್ಯೂಸು ಹಾಲು ಅಂತ ಕೊಟ್ಟಾದಮೇಲೆ ಒಂದೆರಡು ಹೆಜ್ಜೆ ಕುಣಿದ್ರು. ಆ್ಯಂಡ್ ಅದಾದಮೇಲೆ ಸೀದಾ ಬಂದು ಇಲ್ಲಿ ದೈವದ ಗುಡಿ ಹತ್ರ ನಿಂತರು. ಆ್ಯಂಡ್ ಅಗೇನ್ ಮಾವನೇ ದರ್ಶನ ಪಾದ್ರಿಗಳ ಆಯುಧಗಳನ್ನು ತೆಗೆದಿಟ್ಟಿದ್ದು. ಎಸ್, ಪ್ರತಿ ವರ್ಷವೂ ಹೀಗೆ ಆಗೋದು. ಆ್ಯಂಡ್ ಎವ್ರಿ ಟೈಮ್ ಕೂಡ ಇವರೇ ಆಯುಧಗಳನ್ನು ಕೊಡೋದು, ಹಾಗೆ ತೆಗೆದು ದೈವದ ಗುಡಿ ಒಳಗೆ ಇಡೋದು. ಆಯುಧಗಳನ್ನು ಕೊಟ್ಟಾದಮೇಲೆ ಕಾಲಿಗೆ ಕಟ್ಟಿರುವಂತಹ ಖಡ್ಗ ಅಥವಾ ಗೆಜ್ಜೆ ಥರದ್ದಿರುತ್ತಲ್ಲ, ಅದನ್ನು ಬಿಡಿಸಿ ನಂತರ ದೇವರಿಗೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದರು. ಅದಾದಮೇಲೂ ಸಣ್ಣದಾಗಿ ವೈಬ್ರೇಷನ್ ಇತ್ತು. ಆಮೇಲೆ ನಿಧಾನಕ್ಕೆ ಬಿಡ್ತಾ ಬಂತು. ದರ್ಶನ ಆದಮೇಲೆ ನೀವೇ ನೋಡ್ತಿರ್ಬೋದು, ದರ್ಶನ ಪಾದ್ರಿಗಳು ಸ್ವಲ್ಪ ಜಾಸ್ತಿನೇ ಟಯರ್ಡ್ ಆಗಿದ್ದರು. ಬಿಕಾಸ್ ಅಷ್ಟೊಂದು ಶೆಕೆ ಇತ್ತು. ಆ್ಯಂಡ್ ಆಲ್ಸೋ ಅವ್ರಿಗೆ ಏಜ್ಡ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಪರ್ಸ್ನಲಿ ಹೆದರಿಕೆ ಆಯಿತು. ಬಟ್ ಅವರು ಕೆಲವೇ ಕ್ಷಣದಲ್ಲಿ ನಾರ್ಮಲ್ ಸ್ಥಿತಿಗೆ ತಲುಪಿದ್ರು. ಆ್ಯಂಡ್ ಫೈನಲಿ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ದೈವಗಳ ಪುನಃ ಪ್ರತಿಷ್ಠೆ ಆಗಿ ಹೋಯಿತು. ಸೊ ಎಲ್ಲ ಆದಮೇಲೆ ಈ ರೀತಿ ಆಗಿದೆ ನೋಡಿ. ಆ್ಯಂಡ್ ಇದೀಗ ನೀವು ನೋಡ್ತಿರೋದು ಒಂಟಿ ಪಂಜುರ್ಲಿ ಆ್ಯಂಡ್ ಆಯುಧಗಳು, ಹಾಗೆ ಇದು ನಾಗಲಮ್ಮ. ಆ್ಯಂಡ್ ಇದಾದಮೇಲೆ ಇನ್ನೊಂದು ಗುಡಿಯಲ್ಲಿ ರಾಜದೇವತೆ ಹಾಗೂ ಅದರ ಆಯುಧಗಳು. ಬಿಸಿಬೇಳೆ ಬಾತ್, ಪಾಯಸ, ಗೋಧಿ ಕಡಿ ಪಾಯಸ, ಸಾರು, ಬೂಂದಿ, ಆಲೂಗಡ್ಡೆ ಪಲ್ಯ, ಕೋಸು ಪಲ್ಯ, ಚಟಂಬರಿ, ಜಮ್ ರೂಟ್, ಚಟ್ನಿ,
ಊಟ ಎಲ್ಲ ಆದಮೇಲೆ ದೇವಸ್ಥಾನದ ಕಮಿಟಿ ಮೆಂಬರ್ಸ್ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಂತಹ ಅಷ್ಟಬಂಧ ಬ್ರಹ್ಮಕಲಶ ಆಗಿರ್ಬೋದು, ನಾಗಪ್ರತಿಷ್ಠೆ, ಹಾಗೆ ದೈವಗಳ ಪುನಃ ಪ್ರತಿಷ್ಠೆ ಏನು ನಡೀತೋ ಇದಿಷ್ಟು ಕಾರ್ಯಕ್ರಮದಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೇವಲ ದೇವಸ್ಥಾನದ ಕೆಲಸ ಅಂತ ಮಾಡ್ಕೊಂಡು ಬಂದಿರುವಂತಹ ಪ್ರತಿಯೊಬ್ಬರನ್ನೂ ಗುರುತಿಸಿ ಈ ರೀತಿ ಗೌರವವನ್ನು ಸಮರ್ಪಿಸಿದ್ರು. ಬಿಕಾಸ್ ಈ ರೀತಿಯ ಒಂದು ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಒಂದು ಕಂಪ್ಲೀಟ್ ಸಕ್ಸಸ್ ಆಗಬೇಕಂದ್ರೆ ಅದು ಕೇವಲ ಒಬ್ಬರಿಬ್ಬರಿಂದ ಸಾಧ್ಯ ಆಗೋದೇ ಇಲ್ಲ. ಸೊ ಎಲ್ಲರೂ ಕೈಗೂಡಿಸಿದ್ರೆ ಮಾತ್ರ ಒಂದು ಕಂಪ್ಲೀಟ್ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಅಲ್ವಾ. ಕಳಸಗಳಿಂದ ಹಿಡಿದು ಮನೆ ಮಂಚ ತರದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಈ ಎಲ್ಲ ತಂಡ ಬಹಳ ಉತ್ತಮ ಕೆಲಸ ಮಾಡಿದ್ರಿಂದ ಆ್ಯಕ್ಚುಲಿ ಈ ದೇವಸ್ಥಾನದ ಕಮಿಟಿ ಮೆಂಬರ್ಸಿಗೆ ಒಂದು ಅಪ್ರಿಸಿಯೇಷನ್ ಬೇಕೇ ಬೇಕು. ಬಿಕಾಸ್ ಪ್ರತಿಯೊಬ್ಬರನ್ನು ಕೂಡ ಈ ಒಂದು ಗೌರವ ಸಮರ್ಪಣೆಯಲ್ಲಿ ಸೇರಿಸ್ಕೊಂಡಿದ್ದಾರೆ. ಐ ಥಿಂಕ್ ಒಂದು 4-5 ಕ್ಯಾಟಗರಿಲೇ ಮಾಡಿ ಕೂರಿಸಿದ್ರೇನೋ. ಬ್ರಾಹ್ಮಣರ ವರ್ಗದವರಿಗೆ, ಹಾಗೆ ಹೊರಗಡೆ ಕೆಲಸ ಮಾಡಿದವರಿಗೆ, ಈ ರೀತಿ ದರ್ಶನ ಪಾದ್ರಿಗಳಿಗೆ, ಈವನ್ ಬ್ಯಾಂಡ್ ಸೆಟ್ ಅವ್ರನ್ನ ಕೂಡ ಅವರು ಮರೀಲಿಲ್ಲ. ಹಾಗೆ ಪ್ರತಿಯೊಬ್ಬರ ಕೆಲಸವನ್ನು ಗುರುತಿಸಿ ಗೌರವವನ್ನು ಸಲ್ಲಿಸಿದ್ದು ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಬ್ಯಾಂಡ್ ಸೆಟ್ ಓಕೆ. ಆ್ಯಂಡ್ ಫೈನಲಿ ನಮ್ಮ ದೇವಸ್ಥಾನದ ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ನೀಟಾಗಿ ಆಗೋದ್ರ ಮೂಲಕ ಗ್ರ್ಯಾಂಡ್ ಸಕ್ಸಸ್ ಕಂಡಿದ್ದಂತೂ ಸತ್ಯ. ಸೊ ಇದೇ ಖುಷಿಗೆ ಗ್ರಾಮಸ್ಥರೆಲ್ಲರೂ ಸೇರಿ ಒಂದೆರಡು ಹೆಜ್ಜೆ ಹಾಕೋದ್ರ ಮೂಲಕ ಕಾರ್ಯಕ್ರಮದ ಕಳೆಯನ್ನು ಹೆಚ್ಚಿಸಿದ್ರು. ಆ್ಯಂಡ್ ಇಲ್ಲಿ ಮಾವ ಬೇರೆ ಕುಣಿತಾ ಇದ್ದಾರೆ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಮಾವ ಕುಣಿದಿದ್ದು ನೋಡಿದ್ದು. ಆ್ಯಂಡ್ ಆ ಬೀಟ್ ಆರ್ ಸೌಂಡ್ಗೆ ನನಗೆ ಕುಣಿಯೋಣ ಅಂತ ಅನ್ನಿಸ್ತಾ ಇತ್ತು. ಇದ್ರ ಮಧ್ಯೆ ನನ್ನ ಮಗ ಸಿಕ್ಕಿದೆ ಚಾನ್ಸ್ ಅಂತ ಕುಣಿತಾ ಇದ್ದ. ಬಟ್ ಪ್ರದೀಪ್ ಬರೋದಕ್ಕೆ ಕೇಳಲಿಲ್ಲ, ಸಿಕ್ಕಾಪಟ್ಟೆ ಶೇ ಪರ್ಸನ್. ಬಟ್ ಅವ್ರನ್ನ ಇವ್ರು ಬಿಡಲಿಲ್ಲ, ಎತ್ಕೊಂಡು ಕರ್ಕೊಂಡ್ಬಂದು ಡ್ಯಾನ್ಸಿಗೆ ಬಿಟ್ರು. ಆ್ಯಂಡ್ ನನಗಂತೂ ಮೊದಲೇ ಡ್ಯಾನ್ಸ್ ಕ್ರೇಸ್. ಅವ್ರ ಜೊತೆ ನಾನು ಕೂಡ ಜಾಯ್ನ್ ಆಗಿ 2 ಸ್ಟೆಪ್ ಹಾಕಿದ್ದೀನಿ. ಸೊ ಎಂಡ್ವರೆಗೂ ನೋಡಿ. ಬಟ್ ಅದಕ್ಕೂ ಮುಂಚೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ನಾನು ಹೊರಡ್ತಾ ಇದ್ದೀನಿ. ಆದಷ್ಟು ಬೇಗ ಸಿಗ್ತೀನಿ. ಸಿ ಯು ಸೂನ್. ಬಾಯ್. ಹೋಗಿ ಡ್ಯಾನ್ಸಿಗ Hey!